ನಮಸ್ಕಾರ ಎಲ್ಲರಿಗೂ. ನಾನು ಮಂಜುಳಾ ಪ್ರಕಾಶ್. ಇವತ್ತು ಬೇಗನೆ ಎದ್ದಿದ್ದೀನಿ, ಕಾರ ಹುಣ್ಣಿಮೆ ಅಂತೇಳಿಬಿಟ್ಟು ಸೋಮವಾರ. ಇವತ್ತು ಬೆಳಗಿನ ಜಾವ 5:15 ನಮ್ಮನೆ ಬಾಲ್ಕನಿ ಮೇಲೆ ನಿಂತ್ಕೊಂಡ್ರೆ ಸೂರ್ಯೋದಯ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಅದನ್ನ ಹಿಂದೆಗಡೆ ಬಾಗಿಲು ತಕ್ಕೊಂಡು ನೋಡಿಬಿಟ್ಟು ಒಂದು 5 ನಿಮಿಷ ಆಮೇಲಿಂದ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದೆ. ನಮ್ಮ ಗಿಡದಲ್ಲಿ ಬಿಟ್ಟಿರೋ ಹೂವುಗಳೆಲ್ಲ ಕಿತ್ಕೊಂಡು ಬಂದೆ. ದಾಸವಾಳ ಹೂವು, ಶಂಖಪುಷ್ಪ, ಮಲ್ಲಿಗೆ, ಪಾರಿಜಾತ ಎಲ್ಲ ಬಿಟ್ಟಿತ್ತು, ಉದುರಿತ್ತು, ಎಲ್ಲ ಕಿತ್ಕೊಂಡು ಬಂದು ಇಟ್ಕೊಂಡಿದ್ದೀನಿ. ನಾನು 4 ಗಂಟೆಗೆ ಎಲ್ಲ ಕೆಲಸ ಮುಗೀತು. ಇವಾಗ 5:15 ಅಷ್ಟರಲ್ಲಿ ಕಂಪ್ಲೀಟ್ ಎಲ್ಲ ಕೆಲಸ ಮುಗೀತು. ಇವಾಗೊಂದು ಸ್ಟಫಿಂಗ್ ಮಾಡಿ ಇಟ್ಕೊಳ್ಳೋಣ, ಆಮೇಲೆ ಮಾಡೋದು ಸರಿ ಇರುತ್ತೆ ಅಂತೇಳಿ ಸೋಯಾನ ಬಿಸಿನೀರಲ್ಲಿ ನೆನೆಸಿದ್ದೆ. ಅದನ್ನೆಲ್ಲ ಕ್ಲೀನಾಗಿ ಹಿಂಡಿ ತಗೊಂಡಿದ್ದೀನಿ. ತೆಗೆದಿಟ್ಕೊಂಡು ರೆಡಿ ಮಾಡ್ಕೊಬಿಟ್ರೆ ಆ ಮಸಾಲೆ ಒಂದು ಅರ್ಧ ಗಂಟೆ ನೆನಿಬೇಕು. ಅದಕ್ಕೋಸ್ಕರನೇ ಇಷ್ಟಲ್ಲೆಲ್ಲ ನಂದೆಲ್ಲ ಕೆಲಸ ಮುಗ್ದು ಸ್ನಾನ ಎಲ್ಲ ಆಗಿತ್ತು. ಇನ್ನು ಪೂಜೆ ಒಂದು ಆಗಿತ್ತಿಲ್ಲ. ಇದನ್ನು ರೆಡಿ ಮಾಡಿಬಿಟ್ಟು ಆಮೇಲೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಹಿಂಡಾಯಿತು. ಇದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಳ್ಳೋಣ. ಈಗ ಗೋಧಿ ಹಿಟ್ಟು ತಂದಿದ್ರು, ಇನ್ನೂ ಪ್ಯಾಕ್ ಹಾಕಬೇಕು, ಅಲ್ಲೇ ಇಟ್ಟಿದ್ದೆ. ಸ್ವಲ್ಪ ಮೊಸರು, ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಧನಿಯಾ ಪೌಡ್ರು, ಸ್ವಲ್ಪ ಚಿಲ್ಲಿ ಪೌಡ್ರು, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಉಪ್ಪು, ಎಷ್ಟು ಬೇಕಷ್ಟು ಉಪ್ಪು, ಸ್ವಲ್ಪ ಕಸ್ತೂರಿ ಮೇಥಿನ ಹಾಕೋತಾ ಇದ್ದೀನಿ. ಬೇಕು ಅಂದರೆ ಇವಾಗಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೋದು. ನಾನು ಅಲ್ಲಿ ಫ್ರೈಗೆ ಹಾಕ್ಕೊಳ್ಳೋಣ ಅಂತ ಇಲ್ಲಿ ಹಾಕಿಲ್ಲ. ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಒಂದು 20 ನಿಮಿಷ ಆದರೂ ಅದನ್ನು ನೆನೆಯಕ್ಕೆ ಬಿಡಬೇಕು. ಯಾಕಂದರೆ ಅದು ಮಸಾಲೆ ಎಲ್ಲ ಚೆನ್ನಾಗಿ ಹೀರಬೇಕು ಅದರಲ್ಲಿ, ಸೋಯಾದಲ್ಲಿ. ಆದರೆ ಇದು ಮಕ್ಳಿಗೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ರೋಲ್ ಮಾಡಿ ಕೊಟ್ಬಿಟ್ರೆ ಅಂತೂ ಮಕ್ಕಳು ಕ್ಲೀನಾಗಿ ತಿಂದ್ಕೊಂಡು ಬರ್ತಾರೆ. ಈಗ ಒಂದು 20 ನಿಮಿಷ ನೆನೆಯಕ್ಕೆ ಬಿಟ್ಬಿಟ್ಟು ಇವಾಗ ನಾನು ಪೂಜೆ ಮಾಡೋಕ್ಕೆ ಹೋಗ್ತೀನಿ. ಪೂಜೆ ಎಲ್ಲ ಆಯ್ತು. ಇವಾಗ ಸ್ಟೆಪ್ಪಿಂಗು ಕೂಡ ಚೆನ್ನಾಗಿ ನೆಂದಿದೆ. ಈಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಈ ಥರ ಮಾಡಿಟ್ಬಿಟ್ಟು ನೀವು ಮಕ್ಕಳು ಹೋಗೋದು ಒಂದು 10 ನಿಮಿಷ ಇದ್ದಾಗ ನೀವು ಬಿಸಿ ಮಾಡಿ ರೋಲ್ ಮಾಡಿ ಕೊಟ್ಬಿಟ್ರೆ ಮಕ್ಕಳು ಕ್ಲೀನಾಗಿ ತಿಂತಾರೆ. ಇದನ್ನು ತುಂಬ ಈಸಿ ಕೂಡ ಇದೆ ಇದು. ಒಂದು ಈರುಳ್ಳಿನ ಮೀಡಿಯಮ್ ಸೈಜ್ನ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ತುಂಬ ಫ್ರೈ ಆಗೋದು ಬೇಡ, ಮೀಡಿಯಮಾಗೆ ಇದ್ದರೆ ಸಾಕು. ಅದೇ ಒಂದು ಅರ್ಧ ಕ್ಯಾಪ್ಸಿಕಮು, ಅದನ್ನು ಕೂಡ ಫ್ರೈ ಮಾಡಿ ಇಟ್ಕೋತಾ ಇದ್ದೀನಿ ಈರುಳ್ಳಿ ಜೊತೇಲಿ. ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೋತಾ ಇದ್ದೀನಿ. ಸ್ಟಫಿಂಗು ಸೋಯಾಗೂ ಹಾಕಿದ್ವಿ, ಇಲ್ಲೊಂದು ಸ್ವಲ್ಪ ಹಾಕ್ಕೊಳ್ಳೋಣ. ಒಂದ್ಸಲ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಮುಗಿಯುತ್ತೆ ಇದು. ಇದನ್ನು ಮಾಡಿಟ್ಬಿಟ್ರೆ ಸಾಕು. ನೀವು ಮಕ್ಕಳು ಯಾವಾಗ ಕೇಳ್ತಾರೆ ಅವಾಗ ರೋಲ್ ಮಾಡಿ ಕೊಟ್ಬಿಡ್ಬೋದು. ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು, ಎಷ್ಟು ಬೇಕಷ್ಟು ಉಪ್ಪು. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಹಾಕ್ಕೊಂಡಿದ್ದೀನಿ. ತುಂಬ ಏನು ಫ್ರೈ ಆಗೋದು ಬೇಡ, ಸಾಕು. ಇಷ್ಟ ಆದರೆ ಏನಿಲ್ಲ, ಇದು ತುಂಬ ಈಸಿ. ಅದು ಸ್ವಲ್ಪ ನೆನೆಸ್ಬಿಟ್ರು ಅದನ್ನು ಈ ಥರ ಸ್ಟಫಿಂಗ್ ರೆಡಿ ಮಾಡಿ ಇಟ್ಕೊಬಿಟ್ರೆ ತುಂಬ ಈಸಿ ಇರುತ್ತೆ. ಈಗ ನೆನೆಸಿದ್ನ ನಾನು ಹಾಕೋತಾ ಇದ್ದೀನಿ ಸೋಯಾನ. ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೊಂಡಿದೆ ಇದು. ಈಗ ಅದರಲ್ಲೇ ಬೇಯಕ್ಕೆ ಬಿಟ್ಬಿಡಬೇಕು. ನೀರೇನು ಹಾಕೋದು ಬೇಡ. ಅದೇ ನೀರಿನ ಅಂಶ, ಎಣ್ಣೆ ಅಂಶ ಎಲ್ಲ ಎಳ್ಕೊಂಡು ಅದರಲ್ಲೇ ಬೆಂದೋಗುತ್ತೆ. ಒಂದು 5 ನಿಮಿಷ ಬೇಯಿಸ್ಬಿಟ್ರೆ ಸಾಕಿದು.
ಈಗ 5 ನಿಮಿಷ ಮುಚ್ಚಳ ಮುಚ್ಚಿ ಇಟ್ಬಿಡೋಣ. ಈಗ ಚಪಾತಿ ಮಾಡ್ಕೋತಾ ಇದ್ದೀನಿ ನಾನು. ಚಪಾತಿ ಮಾಮೂಲಿ ಗೋಧಿ ಹಿಟ್ಟಲ್ಲೂ ಮಾಡ್ಕೋಬೋದು, ಮೈದಾ ಹಿಟ್ಟಲ್ಲೂ ಮಾಡ್ಕೋಬೋದು. ನಾನು ಗೋಧಿ ಹಿಟ್ಟು ಚಪಾತಿ ಮಾಡ್ತಾಯಿರೋದು. ಮೈದಾ ನಮ್ಮ ಮನೇಲಿ ಯಾರೂ ತಿನ್ನೋದಿಲ್ಲ, ಅದಕ್ಕೋಸ್ಕರನೇ. ಒಳ್ಳೆಯದು ಅಲ್ಲ ಅದು ಮಕ್ಕಳಿಗೆ ಮೈದಾ ಕೊಟ್ಟರೆ. ಈಗ ಸಾಸ್ ಹಾಕ್ಕೋತಾ ಇದ್ದೀನಿ. ನಾನು ಸ್ವೀಟ್ ಟೊಮೊಟೊ ಸಾಸ್ ಹಾಕ್ಕೋತಾ ಇದ್ದೀನಿ. ಖಾರದ್ದು ಬರುತ್ತೆ, ನಾನು ಸ್ವೀಟ್ ಹಾಕ್ಕೋತಾ ಇದ್ದೀನಿ. ಈಗ ರೋಲ್ ಮಾಡ್ಕೊಳ್ಳೋಣ ಕ್ಲೀನಾಗಿ. ನಿಮ್ಮ ಹತ್ರ ಸಿಲ್ವರ್ ಪೇಪರ್ ಇದ್ದರೆ ಸಿಲ್ವರ್ ಪೇಪರಲ್ಲಿ ಈ ಥರ ಪೇಪರಲ್ಲಿ